ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಹತ್ತನೇ ತಾರೀಕು ಗೊಲ್ಲಹಳ್ಳಿ, ದೇವಗಾನಹಳ್ಳಿ, ತೊಟ್ಲಗಾನಹಳ್ಳಿ, ಹೊಸಪೇಟೆ, ಸಾದೂರು ಮತ್ತೆ ಚೊಕ್ಕಣ್ಣ ಒಂದು 6-8 ಹಳ್ಳಿಗಳದ್ದು ಇವತ್ತು ದರ ನಿಗದಿ ಸಭೆ ಕರೆದಿದ್ರು. ಇವತ್ತು ನಮ್ಮೆಲ್ಲ ಇವತ್ತು ದರ ನಿಗದಿ ಸಭೆಗೆ ಎಲ್ಲಾ ರೈತರು ಸ್ವಯಂಕೃತವಾಗಿ ಬಂದು ಅವರವರ ಅಭಿಪ್ರಾಯವನ್ನ ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ಸಭೆ ಬಹಳ ಯಶಸ್ವಿಯಾಗಿದೆ. ಹಾಗಾಗಿ ಇವತ್ತೇನು ಸಭೆಯಲ್ಲಿ ಬೆಲೆ ನಿಗದಿ ಮಾಡಿದ್ದೀರಿ 1 ಕೋಟಿ ಎಷ್ಟು? 1,60,00,000. ಆದ್ರೆ ನಾವು ಇವತ್ತು ಜಮಖಂಡಿ ಹೋಬಳಿ KDB 13 ರೈತ ಪರ ಹೋರಾಟ ಸಮಿತಿಯಿಂದ ಮತ್ತೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ವತಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ. ಆ ಬೆಲೆ ತಗೊಳಕ್ ಆಗೋದಿಲ್ಲ. ಇವತ್ತೇನು ನಮ್ಮ ಬೆಂಗಳೂರಿನ 50 ಕಿಲೋಮೀಟರ್ ದೂರದಲ್ಲಿರುವ ರಾಮನಗರಕ್ಕೆ ಯಾವ ಬೆಲೆ ನೀಡಿದ್ದೀರಿ, ಅದೇ ಕೇವಲವಾಗಿ ಬೆಂಗಳೂರು ನಗರದ ದೇವನಹಳ್ಳಿ ಅಂತಾರಾಷ್ಟ್ರೀಯ ನಿಲ್ದಾಣ ಜಮಖಂಡಿ ಹೋಬಳಿ 16 ಕಿಲೋಮೀಟರ್ ಇದೆ. ಹಾಗಾಗಿ ಇವತ್ತು ರಾಮನಗರಕ್ಕೆ ಬೆಲೆ ಕೊಟ್ಟಿದ್ರು, ಅದರ 2ರಷ್ಟು ಬೆಲೆಯನ್ನ 4 ಪಟ್ಟು ಬೆಲೆಯನ್ನ ನಮ್ಮ ಜಮಖಂಡಿ ಹೋಬಳಿ 13 ಹಳ್ಳಿಗಳಿಗೆ ರೈತರು ಕೊಡಬೇಕು ಅಂತ ಹೇಳಿ ಮಾಧ್ಯಮದ ಮೂಲಕ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. 13 ಹಳ್ಳಿಗಳ KDB ಅಂತಿಮ ಕೊನೆ ದಿನ 8 ಹಳ್ಳಿಗಳ ದರ ನಿರ್ಧಾರವನ್ನ ಇವತ್ತು ಕೈಗೊಂಡಿದ್ರು. ಇಷ್ಟು ದಿನ ಮಾಡಿದ್ದಕ್ಕೂ ಇವತ್ತಿಗೂ ಅತಿ ಹೆಚ್ಚಿನ ದರನ ನಿಗದಿ ಮಾಡಿದ್ರು. ನಮ್ಗದು ಸಮಾಧಾನ ಇಲ್ಲದೆ 4 ಕೋಟಿ ಮೇಲ್ಪಟ್ಟು ನಮಗೆ ಪರಿಹಾರನ ಕೊಡಬೇಕು ಅಂತೇಳಿ ಇದು ಮಾಡಿದ್ವಿ. ಇವತ್ತು ದೇವಗಾನಹಳ್ಳಿ, ಹೊಸಪೇಟೆ ಇದೆಲ್ಲ 1,60,00,000 ಅವರು KDB ಅವರು ದರ ಹೇಳ್ತಿದ್ದಾರೆ. ನಾವು ಅಷ್ಟಕ್ಕಾಗೋದಿಲ್ಲ, ಪೂರ್ತಿ ಜಮೀನು ನಾವು ಕಳ್ಕೊಳ್ತಾ ಇದ್ದೀವಿ, ಅದಕ್ಕೆ 4 ಕೋಟಿ ಮೇಲ್ಪಟ್ಟು ನಮಗೆ ಪರಿಹಾರನ ಕೊಡಬೇಕು ಅಂತೇಳಿ ಒಂದು ಇದನ್ನ ಮನವಿ ಸಲ್ಲಿಸಿದ್ದೀವಿ. ಅದಕ್ಕೆ KDB ಅಧಿಕಾರಿಗಳು ಸರಿ ಅದನ್ನ ಸರ್ಕಾರದ ಗಮನಕ್ಕೆ ತಂದು ನಾವು ಮುಂದಿನ ಇದನ್ನ ಆದಷ್ಟು ನಿಮಗೆ ರೈತರಿಗೆ ಅನಾನುಕೂಲ ಆಗದೆ ಹೆಚ್ಚಿನ ದರ ನಿಗದಿ ಮಾಡ್ಕೊಡ್ತೀವಿ ಅಂತೇಳಿ ಒಂದು ಭರವಸೆನ ಕೊಟ್ಟಿದ್ದಾರೆ. ಅದರಂತೆ ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟು ಜಮೀನು ನೀಡೋದಕ್ಕೆ ಇದು ಮಾಡಿದ್ವಿ. ನಾವು ಹೆಣ್ಣಂಗೂರಿಂದ ನರಸಿಂಹಮೂರ್ತಿ ಅಂತ ನನ್ನ ಹೆಸರು. ಮಂಜುನಾಥ್ ಜಂಗಮಕೋಟೆ ಅಂತ. ಸೊ ಇವತ್ತೇನು KDB 8 ಹಳ್ಳಿಗಳಿಗೆ ಏನು ದರ ನಿರ್ಧಾರ ಪ್ರಕ್ರಿಯೆ ಆಯ್ತು. ಸೊ 1,60,00,000 ಮೇನ್ ರೋಡ್ಗೆ ಏನಿದೆ ಅದಕ್ಕೆಲ್ಲ ಕೊಟ್ಟಿದ್ದಾರೆ. ಸೊ ನಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ಅಂದ್ರೆ 4ರಿಂದ 5 ಕೋಟಿ ಕೊಟ್ರೆ ಭೂಮಿ ಕಳ್ಕೊಳ್ತಾ ರೈತರಿಗೆಲ್ಲ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ನಿಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀರಿ. ಸೊ ಇವತ್ತೇನ್ ಭಂಡಾರಿ ಸಾಹೇಬರು ಬಂದಿದ್ರು, KDB ಇರೋ ಪ್ರತಿ ಅಧಿಕಾರಿಗಳು ರೈತರ ಮಕ್ಕಳೇ ಇರೋದಕ್ಕೋಸ್ಕರ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಭೂಮಿ ಕಳ್ಕೊಳ್ತಾ ಇರೋ ರೈತರಿಗೆ ದಯವಿಟ್ಟು ಒಳ್ಳೆ ದರ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾವು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀರಿ ಸರ್ಕಾರಕ್ಕೆ. ಸರ್, ನಮ್ಮ ಹೆಸರು ವಾಸುದೇವಮೂರ್ತಿ. ಮೊನ್ನೆ 8ನೇ ತಾರೀಕು ನಡೆದ ಸಭೆನ ಕೆಲವರು ಬಂದು ಅನಾವಶ್ಯಕವಾಗಿ ಒಳಗಡೆ ದೂರಿ ಗಲಾಟೆ ಮಾಡಿ ಅದನ್ನ ಯಶಸ್ವಿಯಾಗದ ರೀತಿ ಮಾಡಿದ್ದಾರೆ. ಆಗ ನಮ್ಮ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಅವರು 1,20,00,000 ಅಂತ ಅನೌನ್ಸ್ ಮಾಡಿ ಹೋಗಿದ್ದಾರೆ. ಅದು ನಮ್ಗೆ ತೃಪ್ತಿ ಇಲ್ಲ. ಕನಿಷ್ಠ ಅಂದರೆ ನಮ್ಗೊಂದು 4 ಕೋಟಿ ಬೆಲೆ ಕೊಡಲೇಬೇಕು ಅಂತ ಈ ಮೂಲಕ ಅಂತ ಕೇಳ್ತೀವಿ.